ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಆತ್ಮೀಯರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈವರೆಗೂ ಆತ್ಮದ ಪರಿಚಯವನ್ನು ತಿಳಿದುಕೊಂಡೆವು. ಆತ್ಮ ಒಂದು ಚೈತನ್ಯ ಶಕ್ತಿ, ಈ ದೇಹದಲ್ಲಿ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿರುತ್ತದೆ. ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಎನ್ನುವಂತಹ 3 ಶಕ್ತಿಗಳುಂಟು. ಇಂದು ತಿಳಿದುಕೊಳ್ಳೋಣ ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಎನ್ನುವಂಥ ಶಕ್ತಿಗಳ ಕರ್ಮಗಳೇನು, ಅದರಿಂದ ನಾವು ಹೇಗೆ ಕಾರ್ಯವನ್ನು ಮಾಡುತ್ತೇವೆ ಎಂದು, ಹಾಗೂ ಆತ್ಮ ಈ ಸೃಷ್ಟಿಯಲ್ಲಿ ಈ ದೇಹವನ್ನು ಬಿಟ್ಟ ನಂತರ ಎಲ್ಲಿ ಹೋಗುತ್ತದೆ, ಆತ್ಮದ ಮೂಲ ಸ್ಥಾನವಾದರೂ ಯಾವುದು. ಬಹಳ ಸತಿ ನಾವು ನೋಡ್ತೇವೆ, ಬೇಸರವಾದಾಗ, ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳು ಬಂದಾಗ, ನಾಗ ಮನಸ್ಸಿನಲ್ಲಿ ಜೀವನದಲ್ಲಿ ಬಹಳಷ್ಟು ಸಂಕಟಗಳು ಬಂದಾಗ ಸಾಧಾರಣವಾಗಿ ಎಲ್ಲರೂ ಯಾಕೋ ಏನೋ ಈ ಜಗತ್ತು ಬೇಡ, ಭಗವಂತ ಯಾಕ್ತಾನೆ ನನ್ನನ್ನು ಮೇಲೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಅಂದರೆ ಏನೋ ಒಂದು ಆಕರ್ಷಣೆ ಮೇಲೆ ಇದೆ. ಅಥವಾ ಬೇಸರವಾದಾಗ ನಾವೆಲ್ಲರೂ ಆಕಾಶದ ಕಡೆ ಹೀಗೆ ನೋಡುವುದುಂಟು ಅಲ್ಲವೇ? ಅಷ್ಟೇ ಅಲ್ಲ, ಆಕಾಶದಲ್ಲಿ ಮಿನುಗುವ ತಾರೆಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಏನೋ ಒಂದು ಉಲ್ಲಾಸ, ಆನಂದದ ಅನುಭೂತಿಯೂ ಆಗುತ್ತದೆ. ಇವತ್ತು ತಿಳಿದುಕೊಳ್ಳೋಣ ನಮ್ಮೆಲ್ಲರ ಮೂಲ ಸ್ಥಾನ ಯಾವುದು. ಅದಕ್ಕೆ ಮೊದಲು ಆತ್ಮದಲ್ಲಿರುವ 3 ಶಕ್ತಿಗಳಲ್ಲಿ ಮನಸ್ಸೆನ್ನುವಂಥದ್ದು ವಿಚಾರ ಶಕ್ತಿ. ಈ ವಿಚಾರ ಶಕ್ತಿಯ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳಬೇಕಾದರೆ ಮನಸ್ಸೆನ್ನುವಂಥದ್ದು ಚಿಂತನೆ ಮಾಡುತ್ತದೆ. ಆ ಚಿಂತನೆಯಲ್ಲಿ ಮುಖ್ಯವಾಗಿ 4 ಪ್ರಕಾರದ ಚಿಂತನೆಗಳುಂಟು. ಒಳ್ಳೆಯ ವಿಚಾರಗಳು, ಸೋ ಕಾಲ್ಡ್ ಗುಡ್ ಥಾಟ್ಸ್. ಕೆಟ್ಟ ವಿಚಾರಗಳು, ಸೋ ಕಾಲ್ಡ್ ಬ್ಯಾಡ್ ಥಾಟ್ಸ್. ವೇಸ್ಟ್ ವಿಚಾರಗಳು, ವ್ಯರ್ಥ ವಿಚಾರಗಳು, ಅಂದರೆ ಯಾವುದೂ ಕೆಲಸಕ್ಕೆ ಬಾರದೇ ಇರುವಂಥದ್ದು ಅಂತಹ ವಿಚಾರಗಳು. 4ನೆಯದು ನೆಸಸರಿ ಥಾಟ್ಸ್ ಅಥವಾ ನೀಡ್ಫುಲ್ ಥಾಟ್ಸ್, ಅವಶ್ಯಕ ವಿಚಾರಗಳು. ಹೀಗೆ 4 ಪ್ರಕಾರದ ವಿಚಾರಗಳನ್ನು ನಾವು ನಿರಂತರವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಿರುತ್ತೇವೆ. ಈ ಎಲ್ಲ ವಿಚಾರಗಳನ್ನು ಫಿಲ್ಟರ್ ಮಾಡಿ ಯಥಾರ್ಥ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಬುದ್ಧಿಯ ಕೆಲಸ. ಬುದ್ಧಿ ಯಾವಾಗ ಏಕಾಗ್ರವಾಗಿರುತ್ತದೆ, ಜ್ಞಾನದ ಶಕ್ತಿ, ವಿವೇಕದ ಶಕ್ತಿ, ಪವರ್ ಆಫ್ ವಿಸ್ಡಮ್ ಅಂತ ಹೇಳ್ತೀವಿ, ಆ ವಿಸ್ಡಮ್ ಎಷ್ಟು ಆಳವಾಗಿರುತ್ತದೋ, ಯಾರಲ್ಲಿ ವಿವೇಕ ತೀಕ್ಷ್ಣವಾಗಿರುತ್ತದೋ ಅವರು ಯಥಾರ್ಥವಾದ ನಿರ್ಣಯವನ್ನು ಮಾಡಬಲ್ಲರು. ಒಂದು ವೇಳೆ ಮನಸ್ಸಿನ ವಿಚಾರಗಳ ಒಂದು ಫೋರ್ಸ್ ಹೆಚ್ಚಾದಾಗ, ಅದು ನಕಾರಾತ್ಮಕ ವಿಚಾರಗಳು, ಸೋ ಕಾಲ್ಡ್ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇದ್ದಾಗ, ಸಮ್ಟೈಮ್ಸ್ ಬುದ್ಧಿಯ ಒಂದು ನಿರ್ಣಯ ಶಕ್ತಿಯನ್ನು ಓವರ್ರೂಲ್ ಮಾಡುತ್ತದೆ. ಆಗ ಬುದ್ಧಿ ಯಥಾರ್ಥ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆಗ ನಾವು ಹೇಳುತ್ತೇವೆ, ನನಗೆ ಗೊತ್ತಿದ್ದರೂ ಸಹ ಈ ತಪ್ಪನ್ನು ನಾನು ಮಾಡಿದೆ ಅಂತ ಹೇಳಿ. ಹಾಗೆ ಪ್ರತಿಯೊಂದು ಕರ್ಮವನ್ನು, ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ಆ ಕರ್ಮವನ್ನು ಮಾಡಿದ ನಂತರ ತನ್ನ ಆತ್ಮದಲ್ಲಿ ಸಂಸ್ಕಾರದ ರೂಪದಲ್ಲಿ ಇಂಪ್ರಿಂಟ್ಸ್ ಅಂತೀವಿ, ಅಥವಾ ಅದರ ಒಂದು ಅಚ್ಚು ತಮ್ಮಲ್ಲಿ ಉಳಿದು ಬರುತ್ತದೆ. ಆ ಕರ್ಮದ ಸ್ಮೃತಿಯ ಆಧಾರದ ಮೇಲೆ ಪುನಃ ಅದೇ ಥರ ಕರ್ಮವನ್ನು ನಾವು ಮಾಡುತ್ತೇವೆ. ಹಾಗಾಗಿ ಶ್ರೇಷ್ಠ ಕರ್ಮ ಮಾಡಲು ನಮ್ಮ ವಿಚಾರವೇ ಆಧಾರ. ಕನಿಷ್ಠ ಕರ್ಮ ಮಾಡಿದಾಗಲೂ ನಮ್ಮ ವಿಚಾರದಲ್ಲಿ ಪರಿವರ್ತನೆಯನ್ನು ತರಬೇಕಾಗುತ್ತದೆ. ಈಗ ತಿಳಿದುಕೊಳ್ಳೋಣ, ನಮ್ಮೆಲ್ಲರ ಒಂದು ಆತ್ಮ ಈ ಸೃಷ್ಟಿಯಲ್ಲಿ ಎಲ್ಲಿಂದ ಬಂತು, ನಾವೆಲ್ಲರೂ ಎಲ್ಲಿಂದ ಬಂದೆವು, ಹಾಗೂ ಜೀವನ ಯಾತ್ರೆ ಮುಗಿದ ನಂತರ ನಾವೆಲ್ಲರೂ ಸಹ ಎಲ್ಲಿಗೆ ಹೋಗಬೇಕು. ಬಹಳ ಒಂದು ಅದ್ಭುತವಾದ ಪ್ರಶ್ನೆ ಅಲ್ಲವೇ ಇದು? ಬಹುಶಃ ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವೃದ್ಧ ಆದ ನಂತರ ಎಲ್ಲರೂ ಸಹ ಭಗವಂತ ಕರೆದಾಗ ಹೋಗುತ್ತೇನೆ, ಭಗವಂತನ ಹತ್ರ ಹೋಗುತ್ತೇನೆ ಎನ್ನುವಂಥ ಸಾಮಾನ್ಯ ಮಾತು ನಾವೆಲ್ಲರೂ ಕೇಳಿರುತ್ತೇವೆ. ಇದರ ಒಂದು ರಹಸ್ಯ ತಿಳಿದುಕೊಳ್ಳೋಣ. ಈ ಚಿತ್ರದಲ್ಲಿ ಕಾಣುವಂತೆ ಕೆಳಗಡೆ ಪ್ರಕೃತಿ ದತ್ತವಾದ ಜಗತ್ತು, ಈ ಭೂಮಂಡಲದಲ್ಲಿ ನಾವೆಲ್ಲರೂ ಸಹ ಈ ದೇಹರೂಪಿ ಒಂದು ವಸ್ತ್ರವನ್ನು ತೊಟ್ಟು ನಮ್ಮ ಕರ್ಮಕ್ಷೇತ್ರದಲ್ಲಿ ಭಿನ್ನ ಭಿನ್ನವಾದ ನಾಮರೂಪಗಳನ್ನು ಧರಿಸಿ ಕರ್ಮವನ್ನು ಮಾಡುತ್ತೇವೆ.
ಸಮಯದ ನಂತರ ಒಂದು ದೇಹವನ್ನು ಬಿಟ್ಟು ಆತ್ಮ ತನ್ನ ಕರ್ಮದ ಅನುಸಾರ ಮತ್ತೊಂದು ದೇಹವನ್ನು ಪ್ರವೇಶಿಸುತ್ತದೆ. ಆದರೆ ಈ ಸೃಷ್ಟಿಗೆ ಆತ್ಮ ಎಲ್ಲಿಂದ ಬಂದಿದೆ ಎಂದು ತಿಳಿದುಕೊಳ್ಳಬೇಕಾದರೆ ಈ ಸೃಷ್ಟಿ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹ ಒಂದು ಭೂಮಂಡಲ. ಇದರ ಆಚೆ ಪ್ರಕೃತಿಯ ಜಗತ್ತಿನಿಂದ ಮೇಲಿರುವಂತಹ ಆಕಾಶ ತತ್ವಕ್ಕಿಂತಲೂ ಮೇಲಿರುವಂತಹ ಲೋಕವೇ ಸೂಕ್ಷ್ಮ ಲೋಕ. ಯಾವುದು ಸ್ಪೇಸ್ಗಿಂತ ಮೇಲೆ, ವಿಜ್ಞಾನದ ಶಕ್ತಿ ಸ್ಪೇಸ್ವರೆಗೂ ಸಹ ಮುಟ್ಟಬಹುದು. ಸೂರ್ಯ, ಚಂದ್ರ, ಆಕಾಶ ತತ್ವ, ತಾರಾಲೋಕಕ್ಕಿಂತ ಮೇಲೆ ಇರುವಂತಹ ಒಂದು ಲೋಕಕ್ಕೆ ಇಲ್ಲಿ ಸೂಕ್ಷ್ಮ ಲೋಕ ಅಂತೀವಿ. ಎಲ್ಲಿ ಸೂಕ್ಷ್ಮ ದೇಹಧಾರಿಗಳ ರೂಪದಲ್ಲಿ ಈ ಒಂದು ವತನವನ್ನು, ಈ ಲೋಕವನ್ನು ಸಂಚರಿಸಬಹುದು. ಈ ಸೂಕ್ಷ್ಮ ಲೋಕದಲ್ಲಿ ಶಬ್ದವಿಲ್ಲ, ಆದರೆ ಕ್ರಿಯೆ ಉಂಟು. ಈ ಒಂದು ಸ್ಥೂಲ ಲೋಕದಲ್ಲಿ ಶಬ್ದ ಉಂಟು, ಕರ್ಮ ಉಂಟು. ನಾವು ವ್ಯವಹಾರದಲ್ಲಿ ಬರಬೇಕಾದರೆ ಮಾತನಾಡುತ್ತೇವೆ. ಇದಕ್ಕೆ ಟಾಕಿ ವರ್ಲ್ಡ್ ಆಫ್ ಟಾಕ್ ಅಂತಲೂ ಹೇಳ್ತೀವಿ, ಅಥವಾ ಇದಕ್ಕೆ ಸ್ಥೂಲ ಲೋಕ ಅಂತಲೂ ಹೇಳ್ತೀವಿ. ಇದಕ್ಕಿಂತ ಮೇಲಿರುವಂಥದ್ದೇ ಸೂಕ್ಷ್ಮ ಲೋಕ, ಎಲ್ಲಿ ಸಂಜ್ಞೆ ಉಂಟು ಆದರೆ ಶಬ್ದ ಇಲ್ಲ, ಆದರೆ ಸೂಕ್ಷ್ಮ ದೇಹಧಾರಿಗಳ ರೂಪದಲ್ಲಿ ಇಲ್ಲಿ ವಾಸ ಮಾಡಬಹುದು. ಇದಕ್ಕಿಂತ ಮೇಲಿರುವಂಥದ್ದೇ ಬ್ರಹ್ಮಾಂಡ ಅಥವಾ ಬ್ರಹ್ಮಲೋಕ, ಪ್ರಕಾಶಲೋಕ, ಜ್ಯೋತಿರ್ಲೋಕ ಎಂದು ಅನೇಕ ನಾಮಗಳಿಂದ ಈ ಧಾಮವನ್ನು ಎಲ್ಲ ಧರ್ಮಗಳಲ್ಲೂ ಸಹ ವರ್ಣನೆ ಮಾಡಲಾಗಿದೆ. ಇದು ಪರಮಾತ್ಮನ ದಿವ್ಯ ಧಾಮವಾಗಿದೆ, ಎಲ್ಲಿ ಸರ್ವ ಆತ್ಮರ ತಂದೆ ಪರಮ ಆತ್ಮನ ನಿವಾಸ ಸ್ಥಾನ. ಆದ್ದರಿಂದಲೇ ಈ ಧಾಮಕ್ಕೆ ಪರಮಧಾಮ ಎಂದು ಸಹ ಹೇಳಲಾಗುತ್ತದೆ. ಇದು ಕೆಂಪು ಮಿಶ್ರಿತ ಹಳದಿ ಬಣ್ಣದಿಂದ ಪ್ರಕಾಶಮಾನವಾಗಿ ಬೆಳಗುತ್ತಿರುವಂತಹ ಸ್ವಪ್ರಕಾಶಿತ ಧಾಮವೆಂದು ಹೇಳಲಾಗಿದೆ. ಈ ಧಾಮಕ್ಕೆ ಭಗವಂತನ ಮಹಾವಾಕ್ಯದಂತೆ ಭಗವದ್ಗೀತೆಯಲ್ಲಿ ವರ್ಣಿಸಲಾಗಿದೆ, ಈ ಲೋಕದಲ್ಲಿ ಎಲ್ಲಿ ಸೂರ್ಯನ ಒಂದು ಕಿರಣವೂ ತಲುಪುವುದಿಲ್ಲ, ಯಾವ ಧಾಮ ತನ್ನಿಂದ ತಾನೇ ಸದಾ ಪ್ರಕಾಶಮಾನವಾಗಿ ಬೆಳಗುತ್ತದೆ, ಅದೇ ನನ್ನ ಧಾಮವೆಂದು. ಹಾಗೆಯೇ ನಾವೆಲ್ಲರೂ ಸಹ ಆತ್ಮರೂಪದಲ್ಲಿ ಜ್ಯೋತಿಗಳಾಗಿದ್ದೇವೆ. ನಮ್ಮೆಲ್ಲರ ಮೂಲ ಸ್ಥಾನ ಅಂದರೆ ನಮ್ಮ ಸ್ವದೇಶ, ಸ್ವಧಾಮ ಈ ಒಂದು ಪ್ರಕಾಶಮಾನವಾಗಿ ಬೆಳಗುವಂತಹ ಪರಂಧಾಮವೇ ಆಗಿದೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ತಂದೆ ಮಕ್ಕಳು ಜೊತೆಯಲ್ಲಿ ವಾಸ ಮಾಡುತ್ತಾರೆ, ತಂದೆ ಇರುವಡೆಯೇ ಮಕ್ಕಳ ನಿವಾಸವಿರುತ್ತದೆ, ಹಾಗೆಯೇ ಆತ್ಮದ ರೂಪದಲ್ಲಿ ಆತ್ಮಗಳ ತಂದೆಯಾದ ಪರಮಾತ್ಮ ನಿವಾಸ ಮಾಡುವಂತಹ ಈ ಪರಂಧಾಮವೇ ನಮ್ಮೆಲ್ಲ ಆತ್ಮಗಳ ನಿಜವಾದ ಸ್ವದೇಶವಾಗಿದೆ. ಈ ಧಾಮದಲ್ಲಿ ಅಪಾರವಾದಂಥ ಶಾಂತಿ, ಅನಂತವಾದಂತಹ ಬೆಳಕು ಎಲ್ಲೆಲ್ಲೂ ಹರಡಿರುತ್ತದೆ. ಇದು ನಿಶ್ಶಬ್ದ ಧಾಮವಾಗಿದೆ. ಅದಕ್ಕಾಗಿ ಇಲ್ಲಿ ಶಬ್ದ ಇಲ್ಲ ಅಥವಾ ಕರ್ಮವಿಲ್ಲ. ಎಲ್ಲ ಬಂಧನಗಳಿಂದ ಎಲ್ಲ ಆತ್ಮಗಳು ಮುಕ್ತವಾಗಿರುತ್ತದೆ. ಅದಕ್ಕಾಗಿ ಇದನ್ನು ಶಾಂತಿಧಾಮ, ಮುಕ್ತಿಧಾಮವೆಂದು ಕರೆಯಲಾಗುತ್ತದೆ. ಇಲ್ಲಿ ವಾಣಿಯಿಂದ ಮುಕ್ತನಾಗಿರುವ ಕಾರಣದಿಂದ ಈ ಧಾಮಕ್ಕೆ ನಿರ್ವಾಣಧಾಮ ಎಂದು ಸಹ ಹೇಳಲಾಗುತ್ತದೆ. ಈ ಒಂದು ಧಾಮದ ವರ್ಣನೆಯನ್ನು ಪ್ರತಿಯೊಂದು ಧರ್ಮದಲ್ಲಿ ಕ್ರೈಸ್ತರು ಹೆವೆನ್ಲಿ ಅಬೋರ್ಡ್ ಅಂತ ಹೇಳ್ತಾರೆ, ಮುಸ್ಲಿಮರು ಸಾತ್ವ ಆಸ್ಮಾನ್ ಅಂತ ಹೇಳ್ತಾರೆ, ಹಿಂದೂ ಧರ್ಮದವರು ಪರಂಧಾಮ ಅಥವಾ ಮುಕ್ತಿಧಾಮ ಎಂದು ಸಹ ವರ್ಣನೆ ಮಾಡುತ್ತಾರೆ. ಈ ಧಾಮದಿಂದ ನಾವೆಲ್ಲ ಆತ್ಮಗಳು ಈ ಕರ್ಮಕ್ಷೇತ್ರವಾದಂತಹ ಈ ಸೃಷ್ಟಿಯಲ್ಲಿ ಬಂದಾಗ ಪವಿತ್ರವಾಗಿ ಈ ಸೃಷ್ಟಿಗೆ ಅವತರಿಸುತ್ತೇವೆ. ಆಗ ಈ ಸೃಷ್ಟಿಯೂ ಸಹ ಸ್ವರ್ಗೀಯ ಸೃಷ್ಟಿಯಾಗಿರುತ್ತದೆ. ಪ್ರತಿಯೊಂದು ಆತ್ಮ ಪವಿತ್ರ ರೂಪದಲ್ಲೇ ತನ್ನ ನಿಜಿ ಧರ್ಮವಾದ ಆತ್ಮದ ಶುದ್ಧ ರೂಪದಲ್ಲಿ ಈ ಸೃಷ್ಟಿಯಲ್ಲಿ ಆಗಮಿಸಿದಾಗ ಈ ಸೃಷ್ಟಿಯಲ್ಲೂ ಸಹ ಸ್ವರ್ಗೀಯ ಸೃಷ್ಟಿ ಇರುತ್ತದೆ, ಎಲ್ಲಿ ಶ್ರೀ ಲಕ್ಷ್ಮೀ ಶ್ರೀನಾರಾಯಣರ ಶ್ರೇಷ್ಠ ಸಾಮ್ರಾಜ್ಯವಿರುತ್ತದೆ. ಈ ಸೃಷ್ಟಿಯ ನಿಯಮದಂತೆ, ಕರ್ಮಕ್ಷೇತ್ರದ ನಿಯಮದಂತೆ ಪ್ರತಿಯೊಂದು ವಸ್ತುವು ಸಹ ಸತೋ ರಜೋ ತಮೋನಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಹಾಗೆಯೇ ನಾವೆಲ್ಲರೂ ಆತ್ಮಗಳು ಪರಂಧಾಮದಿಂದ ಈ ಸೃಷ್ಟಿಗೆ ಬಂದಾಗ ಪವಿತ್ರ ಸ್ವರೂಪರಾಗಿಯೇ ಬಂದಿರುತ್ತೇವೆ. ಆದರೆ ಕಾಲಕ್ರಮೇಣ ಅನೇಕ ದೇಹಗಳನ್ನು ಪಡೆದು
ಕರ್ಮವನ್ನು ಮಾಡುತ್ತಾ ಭೌತಿಕ ಜಗತ್ತಿನ ಅನೇಕ ಅನುಭವಗಳನ್ನು ಪಡೆಯುತ್ತಾ ಆತ್ಮದ ಸ್ವಧರ್ಮವನ್ನು ಮರೆತಾಗ, ಸ್ವರೂಪವನ್ನು ಮರೆತಾಗ ತಮ್ಮಲ್ಲಿ ಸತೋಪ್ರಧಾನದ ಸ್ಥಿತಿಯಿಂದ ರಾಜಸಿಕ ತಾಮಸಿಕ ಗುಣಗಳು ಆವರಿಸಿಕೊಳ್ಳುತ್ತದೆ. ಹಾಗಾಗಿ ಈಗ ಪುನಃ ನಮಗೆ ನಮ್ಮ ಆತ್ಮದ ಸತ್ಯ ಸ್ವರೂಪದ ಸ್ಮೃತಿ ಬಂದಿದೆ. ನಾನೇ ಆತ್ಮ ಶುದ್ಧ ಹಾಗೂ ಪವಿತ್ರ ಸ್ವರೂಪನಾಗಿದ್ದೇನೆ. ನನ್ನಲ್ಲಿಯೇ ಶಾಂತಿ, ಸುಖ, ಸತ್ಯತೆ, ಆನಂದ, ದಯೆ, ಶಕ್ತಿ, ಪವಿತ್ರತೆ ಇವೆಲ್ಲವೂ ನನ್ನ ಸ್ವಗುಣಗಳಾಗಿದೆ. ತಾಮಸಿಕತೆ, ಅಶುದ್ಧತೆ, ಅಶಾಂತಿ ಅಥವಾ ಕ್ರೋಧ, ಈರ್ಷೆ, ದ್ವೇಷ, ವೈರ, ಈರ್ಷ ಇಂಥ ಒಂದು ತಾಮಸಿಕ ಗುಣಗಳು ನನ್ನದಲ್ಲ. ಈ ದಿವ್ಯ ಸ್ಮೃತಿಯಿಂದ ಪುನಃ ನಮ್ಮ ಆತ್ಮದರ್ಶನ ಮಾಡಿಕೊಂಡಾಗ, ಆತ್ಮದ ಸ್ಮೃತಿಯಲ್ಲಿ ಸ್ಥಿತನಾದಾಗ ನಮ್ಮಲ್ಲಿ ಅಡಗಿರುವಂಥ ಸ್ವಗುಣಗಳು ಜಾಗೃತವಾಗುತ್ತದೆ. ಅಷ್ಟೇ ಅಲ್ಲ, ನಾನು ಆತ್ಮ ಈ ಸೃಷ್ಟಿರೂಪಿ ಕರ್ಮಕ್ಷೇತ್ರದಲ್ಲಿ ಕೇವಲ ಯಾತ್ರಿಕನಾಗಿದ್ದೇನೆ, ಪ್ರಯಾಣಿಕನಾಗಿದ್ದೇನೆ. ನನ್ನ ನಿಜವಾದ ಮನೆ ಪರಂಧಾಮವಾಗಿದೆ. ಇಲ್ಲಿ ನಾನು ಕೇವಲ ನನ್ನ ಪಾತ್ರವನ್ನು ಮಾಡಲು ಬಂದಿದ್ದೇನೆ. ಈ ಒಂದು ಸೃಷ್ಟಿ ಒಂದು ರಂಗಮಂಚವಾಗಿದೆ. ನಾನು ಆತ್ಮ ಪಾತ್ರಧಾರಿ. ನನ್ನ ನಿಜವಾದ ಮನೆ ಪವಿತ್ರವಾದಂತಹ ಪರಂಧಾಮವಾಗಿದೆ. ಈಗ ನಾನು ಪುನಃ ನನ್ನ ಸ್ವದೇಶವಾದ ಪರಂಧಾಮಕ್ಕೆ ತೆರಳಲು ನನ್ನ ಸ್ವಧರ್ಮವಾದ ಪವಿತ್ರ ಸ್ವರೂಪದಲ್ಲಿ ಸ್ಥಿತನಾಗಬೇಕಾಗಿದೆ. ಈ ದಿವ್ಯ ಸ್ಮೃತಿಯಲ್ಲಿ ನಾವು ಸ್ಥಿತನಾದಾಗ ನಮ್ಮ ದೃಷ್ಟಿ, ನಮ್ಮ ವೃತ್ತಿ, ನಮ್ಮ ಕರ್ಮಗಳು ಪುನಃ ಪವಿತ್ರವಾಗುತ್ತದೆ. ಹಾಗೂ ಈ ಒಂದು ಸೃಷ್ಟಿಯೂ ಸಹ ಪುನಃ ಪವಿತ್ರವಾಗಲು ನಾವು ಸಹಕಾರಿಯಾಗುತ್ತೇವೆ. ಬನ್ನಿ, ಈಗ ನಮ್ಮ ಸ್ವದೇಶಕ್ಕೆ, ಸ್ವಧಾಮಕ್ಕೆ ತೆರಳಲು ಸ್ವಚಿಂತನೆಯಲ್ಲಿ ಕುಳಿತುಕೊಳ್ಳೋಣ. ನಾನು ಆತ್ಮ ಈ ಸೃಷ್ಟಿಯಲ್ಲಿ ಒಬ್ಬ ಯಾತ್ರಿಯಾಗಿದ್ದೇನೆ. ಈ ಕರ್ಮಕ್ಷೇತ್ರವಾದ ರಂಗಮಂಚದ ಮೇಲೆ ನಾನಾತ್ಮ ಕೇವಲ ಪಾತ್ರಧಾರಿಯಾಗಿದ್ದೇನೆ. ನಾನು ಆತ್ಮ ಈ ಶಬ್ದದ ಲೋಕದಿಂದ ಅತಿ ದೂರದಲ್ಲಿರುವ ಸೂರ್ಯ, ಚಂದ್ರ, ಆಕಾಶ ತತ್ವಕ್ಕಿಂತ ಮೇಲಿರುವ, ಸೂಕ್ಷ್ಮವತನಕ್ಕಿಂತಲೂ ಮೇಲಿರುವ ಪ್ರಕಾಶಧಾಮವೇ ನನ್ನ ಸ್ವದೇಶವಾಗಿದೆ, ಸ್ವಧಾಮವಾಗಿದೆ. ಇದೇ ನನ್ನ ನಿಜವಾದ ಮನೆಯಾಗಿದೆ. ಇಲ್ಲಿ ನಾನಾತ್ಮ ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೇನೆ, ಸರ್ವ ಚಿಂತೆಗಳಿಂದ ಮುಕ್ತನಾಗಿದ್ದೇನೆ. ನಾನಾತ್ಮ ಶುದ್ಧ ಸ್ವರೂಪದಲ್ಲಿ, ಶಾಂತ ಸ್ವರೂಪದಲ್ಲಿ, ಪವಿತ್ರ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅನಂತ ಶಾಂತಿಯ ಕಿರಣಗಳಿಂದ, ಅನಂತ ಪ್ರಕಾಶದ ಕಿರಣಗಳಿಂದ ಸಂಪನ್ನನಾಗಿದ್ದೇನೆ. ನಾನಾತ್ಮ ಈ ದಿವ್ಯ ಸ್ಮೃತಿಯಿಂದ ಪುನಃ ಕರ್ಮಕ್ಷೇತ್ರಕ್ಕೆ ಬಂದು ದೇಹರೂಪಿ ವಸ್ತ್ರವನ್ನು ಧರಿಸಿ ಶುದ್ಧ ಕರ್ಮವನ್ನು, ಪವಿತ್ರ ಕರ್ಮವನ್ನು ಮಾಡಲು ಪವಿತ್ರ ಸ್ಮೃತಿಯಲ್ಲಿ ಸ್ಥಿತನಾಗುತ್ತಿದ್ದೇನೆ. ಓಂ ಶಾಂತಿ ಶಾಂತಿ.